ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ಮತ್ತು ಹೈ BP ಇರುವವರು ಯಾವುದನ್ನು ತಪ್ಪದೇ ತಿನ್ನಬೇಕು? ಆಪ್ಷನ್ಸ್: ಎ ಕಡಲೆ ಬೀಜ, ಬಿ ಬ್ರೋಕೊಲಿ, ಸಿ ಅಗಸೆ ಬೀಜ, ಡಿ ಬಜೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಗಸೆ ಬೀಜ. ಎರಡನೇ ಪ್ರಶ್ನೆ, ಎದೆಯಲ್ಲಿ ಸಂಗ್ರಹವಾದ ಕಫ ಕರಗಿ ಎದೆ ಮತ್ತು ಗಂಟಲು ಕಫದಿಂದ ಮುಕ್ತಿ ಹೊಂದಲು ಏನು ಮಾಡಬೇಕು? ಆಪ್ಷನ್ಸ್: ಎ ಕಷಾಯ ಸೇವನೆ, ಬಿ ಗಾರ್ಗಲ್, ಸಿ ಶುಂಠಿ ಚಹಾ, ಡಿ ಬಿಸಿನೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗಾರ್ಗಲ್. ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಗಾರ್ಗ್ಲಿಂಗ್ ಮಾಡುವುದರಿಂದ ಗಂಟಲಿನ ಹಿಂಭಾಗದಲ್ಲಿ ಕಫವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಇದು ನೋಯುತ್ತಿರುವ ಗಂಟಲನ್ನು ಶಮನಗೊಳಿಸಲು ಸಹಾಯ ಮಾಡುವುದರ ಜೊತೆಗೆ ಎದೆಯಲ್ಲಿರುವ ಕಫವನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ವಯಸ್ಕರಲ್ಲಿ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಯುವಕರನ್ನು ಕಾಡುತ್ತಿರುವ ಸ್ಲಿಪ್ ಡಿಸ್ಕ್ಗೆ ಕಾರಣವೇನು? ಆಪ್ಷನ್ಸ್: ಎ ಕೂರುವ ಭಂಗಿ, ಬಿ ಅನುವಂಶೀಯತೆ, ಸಿ ಹೆಚ್ಚು ಸಮಯ ಕುಳಿತುಕೊಳ್ಳುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಯಾವ ವಿಟಮಿನ್ಸ್ ಕೊರತೆಯಿಂದ ಕಾಯಿಲೆಗಳು ಮಾತ್ರವಲ್ಲ ಸೌಂದರ್ಯ ಕೂಡ ಹಾಳಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಇ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಐದನೇ ಪ್ರಶ್ನೆ, ವರ್ಷಕ್ಕೆ ಕೇವಲ ಒಂದೇ ಒಂದು ಮೊಟ್ಟೆ ಇಡುವ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಪೆಂಗ್ವಿನ್, ಬಿ ರಾಜಹಂಸ, ಸಿ ಏಮು, ಡಿ ಗೀಜುಗ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಹಂಸ. ಆರನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಮೈಕೈಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸ್ಕಿನ್ ಟೈಟ್ ಆಗುತ್ತದೆ, ಬಿ ಚರ್ಮ ಒಡೆಯುವುದಿಲ್ಲ, ಸಿ ಕಾಂತಿಯುತ ಚರ್ಮ, ಡಿ ಕಪ್ಪು ಕಲೆ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ಒಡೆಯುವುದಿಲ್ಲ. ಏಳನೇ ಪ್ರಶ್ನೆ, ಬೆಂಬಿಡದೆ ಕಾಡುವ ಶೀತ ಕೆಮ್ಮಿಗೆ ರಾಮಬಾಣವಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ದೊಡ್ಡಪತ್ರೆ ಎಲೆ, ಬಿ ಜೇನುತುಪ್ಪ, ಸಿ ತುಳಸಿ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೊಡ್ಡಪತ್ರೆ ಎಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಬೆರೆಸಿ ತಿನ್ನುವುದರಿಂದ ಶೀತ ಕೆಮ್ಮು ಕಡಿಮೆ ಸಮಯದಲ್ಲಿ ಗುಣಮುಖವಾಗುತ್ತದೆ. ಎಂಟನೇ ಪ್ರಶ್ನೆ, ತುಪ್ಪದಿಂದ ದೇಹವನ್ನು ಮಸಾಜ್ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ವಾತದೋಷ ನಿವಾರಣೆ, ಬಿ ಪಿತ್ತದೋಷ ನಿವಾರಣೆ, ಸಿ ಕೆಟ್ಟ ಕೊಬ್ಬು ಕರಗುತ್ತದೆ, ಡಿ ಮೈಕೈ ನೋವು ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಂಬತ್ತನೇ ಪ್ರಶ್ನೆ, ಹೆಚ್ಚಾಗಿ ಜಾತ್ರೆಗಳಲ್ಲಿ ಸಿಗುವ ಬತಾಶೆ ಸಿಹಿ ತಿನಿಸು ತಿನ್ನುವುದರಿಂದಾಗುವ ಚಮತ್ಕಾರವೇನು? ಆಪ್ಷನ್ಸ್: ಎ ದೇಹದ ನೋವು ನಿವಾರಣೆ, ಬಿ ಶಕ್ತಿ ಬೂಸ್ಟರ್, ಸಿ ಕಿಡ್ನಿ ಸಮಸ್ಯೆ ನಿವಾರಣೆ, ಡಿ ಅಸಿಡಿಟಿ ನಿವಾರಣೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹತ್ತನೇ ಪ್ರಶ್ನೆ, ಜೇಡರ ಹುಳು ಕಚ್ಚಿದರೆ ಏನನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಉಪ್ಪು, ಬಿ ಜೇನುತುಪ್ಪ, ಸಿ ಬೇಕಿಂಗ್ ಸೋಡಾ, ಡಿ ಸುಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ
ಬೇಕಿಂಗ್ ಸೋಡಾ. ಸ್ವಲ್ಪ ಬೇಕಿಂಗ್ ಸೋಡಾ ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಗಾಯದ ಮೇಲೆ ಅನ್ವಯಿಸುವುದರಿಂದ ಬಹಳ ಬೇಗನೆ ಗಾಯ ವಾಸಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಸ್ಟ್ರೆಚ್ ಮಾರ್ಕ್ಸ್ಗಳನ್ನು ಹೋಗಲಾಡಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ದಾಳಿಂಬೆ ಬೀಜದ ಎಣ್ಣೆ, ಬಿ ಸೋಯಾ ಹಾಲು, ಸಿ ಬೆಣ್ಣೆಹಣ್ಣು, ಡಿ ಕಾಫಿ ಸ್ಕ್ರಬ್. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಬೀಜದ ಎಣ್ಣೆ. ದಾಳಿಂಬೆ ಬೀಜದ ಎಣ್ಣೆ ಮತ್ತು ಜೋಜೋಬಾ ಎಣ್ಣೆಯನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಪೀಡಿತ ಪ್ರದೇಶದ ಮೇಲೆ ಹಚ್ಚುವುದರಿಂದ ಸ್ಟ್ರೆಚ್ ಮಾರ್ಕ್ಸ್ ಕ್ರಮೇಣ ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ತಪ್ಪಿಯೂ ಯಾವ ಔಷಧಿಗಳನ್ನು ತೆಗೆದುಕೊಳ್ಳಬಾರದು? ಆಪ್ಷನ್ಸ್: ಎ ಶೀತ ಮತ್ತು ಕೆಮ್ಮು, ಬಿ ಲಿಥಿಯಂ, ಸಿ ಐಬುಪ್ರೊಫೆನ್, ಡಿ ಆಸ್ಪಿರಿನ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಮೊಟ್ಟೆಯ ಹಳದಿ ಭಾಗ ದೇಹಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಆಪ್ಷನ್ಸ್: ಎ ಕೆಟ್ಟದ್ದು, ಬಿ ಒಳ್ಳೆಯದು, ಸಿ ಎ ಮತ್ತು ಬಿ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಒಳ್ಳೆಯದು. ದಿನಕ್ಕೆ 2 ರಿಂದ 3 ಸಂಪೂರ್ಣ ಮೊಟ್ಟೆಗಳನ್ನು ತಿನ್ನುವುದು ಆರೋಗ್ಯಕರ. ಹೆಚ್ಚು ಕೊಲೆಸ್ಟ್ರಾಲ್ ಸಮಸ್ಯೆ ಇರುವವರು ವಾರಕ್ಕೆ 3 ರಿಂದ 4 ಮೊಟ್ಟೆಗಳನ್ನು ಮಾತ್ರ ತಿನ್ನಬೇಕು. ಮುಂದಿನ ಪ್ರಶ್ನೆ, ಯಾವ ಪಾನೀಯ ಕುಡಿಯುವುದರಿಂದ ಮೂಳೆಗಳ ತೊಂದರೆ ಎಂದಿಗೂ ಬರುವುದಿಲ್ಲ? ಆಪ್ಷನ್ಸ್: ಎ ದಾಳಿಂಬೆ, ಬಿ ಹಾಲು, ಸಿ ಬೆಣ್ಣೆಹಣ್ಣಿನ ರಸ, ಡಿ ಸೋಯಾ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು. ಅಪ್ಪಟ ಹಸುವಿನ ಹಾಲು ಮೂಳೆಗಳನ್ನು ತುಂಬ ಬಲಪಡಿಸುತ್ತದೆ ಮತ್ತು ದೀರ್ಘಕಾಲದವರೆಗೆ ಮೂಳೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡುತ್ತದೆ. ಮುಂದಿನ ಪ್ರಶ್ನೆ, ನೀರಿನಲ್ಲಿ 30 ಅಡಿ ಮತ್ತು ಅದಕ್ಕಿಂತ ಕೆಳಗೆ ಹೋದಾಗ ಮನುಷ್ಯನ ರಕ್ತ ಯಾವ ಬಣ್ಣದಲ್ಲಿ ಕಾಣುತ್ತದೆ? ಆಪ್ಷನ್ಸ್: ಎ ನೀಲಿ, ಬಿ ಹಳದಿ, ಸಿ ಕೆಂಪು, ಡಿ ಹಸಿರು. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು. ಮುಂದಿನ ಪ್ರಶ್ನೆ, ಚಂದ್ರನು ಭೂಮಿಯನ್ನು ಒಂದು ಸುತ್ತು ಹಾಕಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಆಪ್ಷನ್ಸ್: ಎ 1 ತಿಂಗಳು, ಬಿ 15 ದಿನಗಳು, ಸಿ 27 ದಿನಗಳು, ಡಿ 18 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 27 ದಿನಗಳು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.